ಆದಿಕಾಂಡ 15:14 ಅವರು 400 ವರ್ಷಗಳು ನಿನ್ನ ಸಂತತಿಯವರನ್ನು ಶ್ರಮೆಪಡಿಸುವರು, ಅವರು ಸೇವಿಸುವ ಜನಾಂಗಕ್ಕೆ ನಾನೇ ನ್ಯಾಯ ತೀರಿಸುವೆನು. ಈಗ ನಿನಗೆ ಶ್ರಮೆ ಬೆಳೆದಿದೆ ಅಂದ್ರೆ ಅದ ಅರ್ಥವೇನು? ಈಗ ಯಾರಾದ್ರೂ ಇವರ ಮಕ್ಕಳನ್ನು ಸಾಯಿಸಿಬಿಡ್ಬೇಕು ಅಂದ್ಕೊಂಡ್ರು, 100 ವರ್ಷಗಳಿಂದ ಇವರು ದಾಸತ್ವದಲ್ಲಿ ಇದ್ದು ಯಾವಾಗಾದ್ರೆ ಅವರ ಮಕ್ಕಳನ್ನು ಸಾಯಿಸುವ ಕಾಲ ಬಂದುಬಿಟ್ಟಿದೆಯೋ, ಆನಂತರ ಸ್ವಲ್ಪ ಸಮಯದಲ್ಲಿ ಯಾರ ಮನೆಯಲ್ಲಿ ಮೊದಲನೇ ಒಂದು ಸತ್ತೋದ್ರು? ಶತ್ರು ಅಂತ ಹೇಳಿ. ಎವ್ರಿ ಮೇಲ್ ಫಸ್ಟ್ ಬಾರ್ನ್ ಡೈಡ್. ಈಗ ಶ್ರಮೆ ನಿನಗೆ ಜ್ಞಾಪಕ ಮಾಡುತ್ತೆ, ನಿನ್ನ ಶತ್ರುವಿಗೆ ತೀರ್ಪನ್ನು ತೀರಿಸುವ ಕಾಲ ಹತ್ತಿರ ಬಂದಿದೆ. An attack is telling it's time to judge the enemy. It's time to take authority over the enemy. ಬಹಳ ಶ್ರಮೆಗಳು ಬಂದ್ಬಿಟ್ಟಿದ್ದು, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ. Then it is time. ಅವರು 400 ವರ್ಷಗಳು ಇವರಿಗೆ ಶ್ರಮೆಯನ್ನು ಕೊಡುವರು, ಇವರು ಯಾರಿಗೆ ದಾಸರಾಗುತ್ತಾರೋ ಆ ಜನರಿಗೆ ನಾನೇ ನ್ಯಾಯವನ್ನು ತೀರಿಸುವೆನು. ಅಂದ್ರೆ ಮೊದಲನೇ ಭಾಗವನ್ನು ಎರಡನೇ ಭಾಗವನ್ನು ಏನ್ ಬೇರೆ ಮಾಡಿದೆ? ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಏನ್ ಕಾಣಿಸುತ್ತಿದೆ ನಿಮಗೆ? ಶ್ರಮೆ. You see the problems dividing the promise and the position. ವಾಗ್ದಾನವಿದೆ, ಇದರಲ್ಲಿ ವಾಗ್ದಾನಕ್ಕೆ ಮತ್ತೆ ಆ ವಾಗ್ದಾನವನ್ನು ಹೊಂದಿಕೊಳ್ಳಿಕ್ಕೆ ಮಧ್ಯದಲ್ಲಿ ಏನಿದೆ ನಿಮಗೆ? ಶ್ರಮೆ. ಸರಿ, ಶ್ರಮೆ ಯಾವಾಗಾದ್ರೆ ಜಾಸ್ತಿ ಆಗೋಗಿದೆಯೋ ಅದರ ಅರ್ಥವೇನೆಂದರೆ ಶತ್ರುಗೆ ತೀರ್ಪನ್ನು ತೀರಿಸುವ ಕಾಲ ಬಹಳ ಹತ್ತಿರವಾಗಿದೆ. ಯಾರಾದ್ರೆ ಈ ದಿನ ನನ್ನ ಕಷ್ಟಗಳು ಬಹಳ ಮೇಲಕ್ಕೆ ಹೋಗ್ಬಿಟ್ಟಿದೆ, ಪೀಕ್ ಅಂದ್ರೆ ಮೇಲೆ, ಇನ್ನು ಇದಕ್ಕಿಂತ ಕಷ್ಟ ಇರುವುದಿಲ್ಲ ಅಂದ್ಕೊಳ್ತಿದ್ದೀರೋ, ಈ ದಿನ ಈ ವಾಕ್ಯ ಕೇಳುವವರಿಗೆ ಪರಿಶುದ್ಧಾತ್ಮನು ಹೇಳುತ್ತಿದ್ದಾನೆ, ನಿನ್ನ ಶತ್ರುಗೆ ತೀರ್ಪನ್ನು ತೀರಿಸುವ ಕಾಲ ಬಹಳ ಹತ್ತಿರವಾಗಿದೆ.